ಕ್ಯಾಟಗರಿಯಲ್ಲಿ ಮೊಬೈಲ್ ಫೋನ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಅಂದರೆ ಡೀಸೆಲ್ ಗಾಡಿನೂ ಆಗಲಿ, ಟೆಕ್ನಾಲಜಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದೀವಿ ಇವಾಗ. ಬಟ್ ಇದು ಚೇಂಜ್ ಮಾಡಬೇಕು, ಇದೇ ನನಗೆ ಆಸೆ, ಇದೇ ನನಗೆ ಪ್ರೇರಣೆ. ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಒಳ್ಳೆ ಆಪರ್ಚುನಿಟಿ ಚೇಂಜ್ ಮಾಡೋಕ್ಕೆ. ನೋಡಿದ್ರೆ ಡೀಸೆಲ್ ಗಾಡಿ ಮಾಡುವಾಗ 1900s ಅಲ್ಲಿ ಇಂಡಿಯಾಗೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಸೊ ನಾವು ಆಲ್ವೇಸ್ ಹಿಂದೆ ಇದ್ದಿದ್ವಿ ವೆಹಿಕಲ್ ಟೆಕ್ನಾಲಜಿಯಲ್ಲಿ. ಬಟ್ ಇವಾಗ ನೋಡಿದ್ರೆ ಇವಿಯಲ್ಲಿ ನೋಡಿದ್ರೆ ಲೋಕಲ್ ಟ್ಯಾಲೆಂಟ್, ಇಂಜಿನಿಯರಿಂಗ್ ಟ್ಯಾಲೆಂಟ್ ಇಂಡಿಯಾದಲ್ಲಿ ತುಂಬಾ ಇದೆ, ಮತ್ತೆ ಗವರ್ಮೆಂಟ್ ಸಪೋರ್ಟ್ ತುಂಬಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಡಿಸೈನ್ ಮಾಡೋಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಚಾರ್ಜಿಂಗ್ ಸ್ಟೇಷನ್ ಸೆಟಪ್ ಮಾಡೋಕ್ಕೆ ಬೋತ್ ನ್ಯಾಷನಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನೌ ದ ಟೈಮ್, ದಿಸ್ ನೆಕ್ಸ್ಟ್ 10 ವರ್ಷ ಇಂಡಿಯಾಗೆ ಒಳ್ಳೆ ಆಪರ್ಚುನಿಟಿ ವೆಹಿಕಲ್ ಟೆಕ್ನಾಲಜಿಯಲ್ಲಿ ಲೀಡಿಂಗ್ ಮಾಡೋಕ್ಕೆ. Battery. I don't think you need any other battery in this country. A lot of those battery players are going to hate me, but I think it's the real, it's the real future of what is happening, and you'll see this first in hand, in front of you, in this great state and in the great city of Bengaluru. If you look at the need of the hour, if you look at it, most of the products right now have between, product M, and I'm not going to name company names, has 3.5 hours charging. Product B, it's got 4.5. And if you look, product B has 3. ಮತ್ತು ಎಕ್ಸ್ಪೋನೆಂಟ್ ಎರಡು ಮರ್ಜ್ ಆಗಿ ಕಂಪನಿಗಳಿಂದ ಹೊಸ ಎಲೆಕ್ಟ್ರಿಕ್ ಆಟೋವನ್ನು ಇವತ್ತು ಮಾರ್ಕೆಟ್ಗೆ ತರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದೇವೆ. ಅವರು ಹೇಳೋ ಪ್ರಕಾರ 15 ನಿಮಿಷದೊಳಗೆ ಕಂಪ್ಲೀಟ್ ಚಾರ್ಜಿಂಗ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆಗ್ಬೋದು. ಈ ಥರ ನಾವು ಸ್ಯಾಂಪಲ್ ನೋಡಿದ್ವಿ, ಆಗೋ ಸಾಧ್ಯತೆ ಕಾಣ್ತದೆ. ದಿಸ್ ಇಸ್ ವೆರಿ ಗುಡ್ ಟೆಕ್ನಾಲಜಿ. ಯಾಕಂದರೆ ತಮ್ಮೆಲ್ಲರೂ ಗೊತ್ತಿರೋ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡುವಂಥ ಚಾಲೆಂಜಸ್ ಭಾಳ ಇದೆ. ಆ ಚಾಲೆಂಜಸ್ಸನ್ನು ಇವರು ಈಗ ದೂರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ 3 ವೀಲರ್ ಆಟೋಸ್ ಜೊತೆ ಈಗ ಶುರು ಮಾಡ್ತಾ ಇದ್ದಾರೆ ಅವರು. ಇಟ್ಸ್ ಎ ಪ್ಯೂರ್ಲಿ ಪ್ಯಾಸೆಂಜರ್ ವೆಹಿಕಲ್. ಇದು ಬೇಗ ಲಾಂಚ್ ಆಗಿ ಸಾರ್ವಜನಿಕರಿಗೆ ಚಾಲಕರಿಗೆ ಬಹಳ ಉಪಯುಕ್ತವಾಗುವ ಸಾಧ್ಯತೆ ಕಾಣ್ತದೆ. ಪ್ರಾಬ್ಲಮ್ ಈಸ್ 1 or 2 issues, smaller issues are there, like ಬ್ರೇಕ್ ಡೌನ್ ಆದಾಗ ಹೂ ಹ್ಯಾಸ್ ಟು ರಿಪ್ಲೇಸ್ ದ ವೆಹಿಕಲ್, ಟ್ರಾಫಿಕ್ಕಿಂದ ತೆಗಿಬೇಕು, ಹೊಸ ವೆಹಿಕಲ್ ಆಗಿದೆ. ಅದು ಸಸ್ಟೈನ್ ಆದರೆ ನಿಜವಾಗ್ಲೂ ದಿಸ್ ವಿಲ್ ಬಿ ವೆರಿ ಗುಡ್ ಪ್ರಾಡಕ್ಟ್. ಟೆಸ್ಟೆಡ್ ಆಗಿದೆ ಸರ್, ಇದು ಟೆಸ್ಟೆಡ್ ಆಗಿದೆ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ನೋಡ್ತೀವಿ, ನಾವು ಪರಿಶೀಲನೆ ಮಾಡಿ ಮುಂದೆ ನಾವು ಅವ್ರಿಗೆ ಯಾವ ರೀತಿ ಇಲಾಖೆಯ ಪರ್ಮಿಷನ್ಸ್ ಕೊಡಬೇಕು, ಸೂಕ್ತವಾದಂಥ ನಿರ್ಣಯ ತಗೊಳ್ತೀವಿ. ಬಟ್ ಆನ್ ರೋಡ್ ಇವಾಗ ಇದು ಮಾಡ್ತಾ ಇದ್ದಾರೆ, ಲಾಂಚ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದು ಅಲ್ಲ, ಇವತ್ತು ದೇ ಆರ್ ಲಾಂಚಿಂಗ್ ದ ವೆಹಿಕಲ್. ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಆನ್ ರೋಡ್ ಟುಡೇ. ಸೊ ಅಂಟಿಲ್ ವಿ ಗಿವ್ ಅಪ್ರೂವಲ್ ಅವರು ಲಾಂಚ್ ಮಾಡಲಿ. ಅಂದರೆ ರಸ್ತೆಗೆ ತರಕ್ಕೆ ಬರೋದು, ನೋಂದಣಿ ಆಗಬೇಕು. ಗಾಡಿ ನೋಂದಣಿ ಆಗೋವರೆಗೆ ರಸ್ತೆಗೆ ತರೋ ಹಾಗಿಲ್ಲ. ಆಕ್ಟ್ ಅಂಡ್ ರೂಲ್ಸ್ ಕ್ಲಿಯರ್ಲಿ ಸ್ಪೆಸಿಫೈಸ್, ಯಾವುದೇ ವಾಹನ ರಸ್ತೆಗೆ ಬರಬೇಕಾದ್ರೆ ಫಸ್ಟ್ ನೋಂದಣಿ ಆಗಬೇಕು. ನೋಂದಣಿ ಆಗಿದ್ದ ಲಾಂಚ್ ಹೆಂಗೆ ಮಾಡ್ಬೋದು ಸರ್? ಅದನ್ನ ಲಾಂಚ್ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಕಂಪನೀಸ್ ಗೆಟಿಂಗ್ ಲಾಂಚ್ ವಿತೌಟ್ ಅಪ್ರೂವಲ್. ಹೌ ಕ್ಯಾನ್ ದೇ ಹ್ಯಾವ್ ಅಪ್ರೂವಲ್ ಫ್ರಮ್ ಮಾರ್ತ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಪ್ರೂವಲ್ ಇದೆ. ಲೋಕಲ್ ಡಿಪಾರ್ಟ್ಮೆಂಟ್ ಸಾರಿಗೆ ಇಲಾಖೆಯಿಂದ ಅವರು ನಮ್ಮ ಇಲಾಖೆಯಿಂದ ಪಡಿಬೇಕಾಗಿದೆ. ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಐ ಥಿಂಕ್ 1 or 2 days ಆ ಪರ್ಮಿಷನ್ ಸಿಗ್ಬೋದು. ಥ್ಯಾಂಕ್ ಯು.